ದೇವ್ರೆ, ನೀನ್ ನಡೆಸ್ತಿ, ನಾನ್ ನಡೀತಿ. ಮುಂದೆ ಎಂತ ಆಗ್ತು ಹೇಳಿ ಹೆಂಗ್ ಗೊತ್ತಿಲ್ಲ. ಇಲ್ಲಿ ಏನ್ ತಾಯಿ ಆಸ್ತಿ ಇದ್ದು ಹೇಳಿ ಹೆಂಗ್ ಗೊತ್ತಿರ್ಲಿಲ್ಲ. ಇಲ್ಲಿಗ್ ಬಂದ ಮೇಲೆ ಗೊತ್ತಾಯ್ತು. ಅದ್ ಎಂತಕ್ ಬೇಕು ಹೆಂಗೆ? ಅದನ್ನ ಇಟ್ಕೊಂಡು ನಾ ಎಂತ ಮಾಡ್ಲಿ? ನಂಗೆ ಬೇಡ ಅದು. ಇನ್ನೂ ಅದಿದ್ದು ಅಂದ್ರೆ ಇವರೆಲ್ಲ ಹಿಂಗ್ ಬೈತಾ ಹೊಡಿತಾ ಬರೆ ಹಾಕ್ತಾ. ಅದಿಲ್ಲ ಅಂದ್ರೆ ಎಂತೂ ಇಲ್ಲ. ಆದರೂ ಒಂದ್ ಬೇಜಾರ ಏನಂದ್ರೆ ಅವರು ಏನಪ್ಪ ಏನಸ್ತಿನ ಏನಿಂದ ದೂರ ಮಾಡಿದ್ರು. ಅದೇನ್ ಬೇಕಾಗಿತ್ತು? ಅದ್ರಲ್ಲಿ ಏನ್ ಅಪ್ಪಯ್ಯ ಇದ್ದ. ಅಪ್ಪಯ್ಯ ತನ್ನ ಆಸ್ತಿ ಮಠದಲ್ಲಿ ಇರ್ಲಿ ಎಂದ. ಇವರು ಅದನ್ನ ವಾಪಸ್ ಕೊಡ್ಸು ಅಂತಿದ್ದ. ಇಲ್ಲ, ಆ ಆಸ್ತಿ ಅನಾಥ ಮಕ್ಕಳಿಗೆ ಇರಲಿ, ಅದೇ ಸರಿ. ಇಲ್ಲ, ನಾ ಇಲ್ಲಿದ್ದರೆ ನಂಗೆ ಆಸ್ತಿ ಕೊಡ್ಸು ಹೇಳಿ ಏನ್ ಬೆನ್ನ ಹಿಂದೆ ಬೀಳ್ತಾ. ನಾ ಇಲ್ಲಿ ಇತ್ನಲ್ಲ, ಸಾಗರನ್ ಮನೆಗೆ ಹೋಗ್ತಿ. ಅಲ್ಲವ್ರು ಎಷ್ಟು ಬೈದು ಸರಿ, ನಾ ಅಲ್ಲೇ ಇರ್ತಿ. ಇಲ್ಲೇ ಇದ್ರೆ ನನಗೂ ತೊಂದರೆ, ಆಸ್ತಿಗೂ ತೊಂದರೆ. ನಾ ಅಲ್ಲಿಗೆ ಹೋಗ್ತಿ. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ?
ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್